ಸರ್ವೋಪಿ ನೇದುಃ ತಂ ಸರ್ವಭೂತ ಹೃದಯಂ ನಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಜಯ ವಿಜಯರು ವಿಶ್ರವಸನಿಗೆ ಮಕ್ಕಳಾಗಿ ಹುಟ್ಟಿದ್ರು. ವಿಶ್ರವಸನಿಗೆ ಹೆಂಡತಿ ಕೇಶಿನಿ ಅಂತ. ಅವರು ಇಡೀ ಲೋಕದ ಎಲ್ಲ ಮೂಲೆಗಳಿಗೂ ಕಂಟಕರೆನಿಸಿ ಬೆಳೆದ್ರು. ಅವರೇ ರಾವಣ ಮತ್ತು ಕುಂಭಕರ್ಣ. ಆಮೇಲೆ ಅವರು ಶಾಪ ವಿಮುಕ್ತಿಗಾಗಿ ಶ್ರೀರಾಮನಿಂದ ಶ್ರೀರಾಮನನ್ನು ಎದುರಿಸಿ ಹೋರಾಡಿ ಪ್ರಾಣ ಕಳ್ಕೊಂಡ್ರು. ಮುಂದೆ ಈ ಕಥೆಯನ್ನ ಮಾರ್ಕಂಡೇಯರು ಯುಧಿಷ್ಠಿರನಿಗೆ ಹೇಳುವವರಿದ್ದಾರೆ ಅಂತ ಮಾರ್ಕಂಡೇಯರ ಅದು ಮಹಾಭಾರತದಲ್ಲಿ ಮುಂದೆ ಇದೀಗ ಸಭಾಪರ್ವದಲ್ಲಿ ನಡೀತಾ ಇರುವ ಕಥೆ. ಅಂದ್ರೆ ಶಿಶುಪಾಲನ ವಧೆ ಆಗುವುದು ಅವರು ಯುದ್ಧದ ಪೂರ್ವದಲ್ಲಿ ನಡೆಸಿದ ರಾಜಸೂಯ ಯಾಗದ ವೇದಿಕೆಯಲ್ಲಿ. ಮುಂದೆ ಅದನ್ನ ಈಗ್ಲೇ ಹೇಳಿಬಿಡ್ತಾರೆ ನೋಡಿ. ಮುಂದೆ ನಿನಗೆ ಕಾಡಿನಲ್ಲಿ ಅಂದ್ರೆ ಇನ್ನು ದ್ಯೂತವೇ ಆಗಿಲ್ಲ, ಅವರು ಸೋಲುದು ಗೆಲ್ಲುದು ಏನು ಗೊತ್ತಿಲ್ಲ, ಆದ್ರೆ ಹೇಳ್ತಾರೆ ಮಾರ್ಕಂಡೇಯರು ನಿಂಗೆ ಮುಂದೆ ಈ ರಾಮಾಯಣದ ಪೂರ್ತಿ ಬಿಡಿಸಿದ ಕಥೆಯನ್ನ ಹೇಳ್ತಾರೆ ಅಂತ ಅವರೇ ಉಲ್ಲೇಖ ಮಾಡ್ತಾರೆ ಅನ್ನೋದು ಒಂಥರ ಜ್ಯೋತಿಷ್ಯದ ಒಂದು ಮುಖ. ಈ ನಾರದರು ಎಚ್ಚರ ಕೊಡುದು, ಮುಂದೆ ಈ ಕಥೆಯನ್ನು ನೀನೇ ಕೇಳ್ತಿ ಅಂತ. ಈ ರಾವಣ ಕುಂಭಕರ್ಣರೇ ಕ್ಷತ್ರಿಯರಾಗಿ ಬಂದವರು. ಶಿಶುಪಾಲ ದಂತವಕ್ರರಾಗಿ 3 ಜನ್ಮಗಳಲ್ಲಿ ಕೊನೆಯ ಜನ್ಮಕ್ಕೆ ಇವನ ಸೋದರ ಅಂದ್ರೆ ತಾಯಿಯ ತಂಗಿಯ ಮಕ್ಕಳು ಅಂದ್ರೆ ಚಿಕ್ಕಮ್ಮನ ಮಕ್ಕಳಾಗಿ ಹುಟ್ಟಿ ಬರುವಂತದ್ದು. ನಾರಾಯಣ. ಶಾಪ ಮುಕ್ತರಾಗಿದ್ದಾರೆ. ವೈರದಿಂದ ವಿರೋಧಿಸಿದ್ದು ಹೌದಾದ್ರೂ ಕೂಡ ಜೊತೆಗೆ ಅವರಲ್ಲಿ ಈ ಒಳಗಿನಿಂದ ಭಕ್ತಿಯೂ ಇದ್ದದ್ರಿಂದ ಆ ಭಕ್ತಿಗೆ ಪೂರಕವಾದಂತಹ ಜ್ಞಾನವೂ ಅವರಲ್ಲಿ ಇದ್ದು ಭಗವಂತನ ಸೇವೆಯನ್ನ ಮಾಡಿದವರಾದ್ರಿಂದಾಗಿ ಅವರು ನಿರಂತರವಾಗಿ ಭಗವಂತನ ಸೇವೆಯಿಂದ ಈಗ ಮತ್ತೆ ಮರಳಿ ಪರಂಧಾಮಕ್ಕೆ ಹೋಗುವುದಕ್ಕೆ ಬೇಕಿರುವಂತಹ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಮತ್ತು ಮೂಲ ರೂಪದಲ್ಲಿ ತಾವು ಒಂದಾಗಿ ಮತ್ತೆ ದ್ವಾರಪಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನನಗೆ ಈ ಅಚ್ಯುತನಲ್ಲಿಯೇ ಮನಸ್ಸಿಟ್ಟಂತಹ ಪ್ರಹ್ಲಾದನ ಕಥೆಯಲ್ಲಿ ಆ ಹಿರಣ್ಯಕಶಿಪು ಹೇಗೆ ದ್ವೇಷ ಮಾಡಿದ ಪ್ರಹ್ಲಾದನ ವಿಷಯದಲ್ಲಿ ನನಗೆ ಇದನ್ನ ನೀವು ಬಿಡಿಸಿ ಹೇಳಬೇಕು ಅಂತ ಕೇಳ್ತಾನೆ. ಕೇಳಿದ್ದಕ್ಕೆ ಮುಂದಿನ 2ನೆಯ ಅಂದ್ರೆ 7ನೆಯ ಸ್ಕಂಧದ 2ನೆಯ ಅಧ್ಯಾಯ ಬಿಡುಗಡೆಯಾಗುತ್ತೆ. ನಾರದ ಉವಾಚ ಭ್ರಾತರ್ಯೇವಂ ವಿನಿಹತೆ ಹರಿಣಾ ಕ್ರೋಡಮೂರ್ತಿನಾ ಹಿರಣ್ಯಕಶಿಪೋ ರಾಜನ್ ಪರ್ಯತಪ್ಯತ ವೃಷಾ ಚುಚ್ಚುಚ. ತಮ್ಮನಾದ ಹಿರಣ್ಯಾಕ್ಷನನ್ನು ಕ್ರೋಡ ರೂಪಿಯಾಗಿ, ಕ್ರೋಡ ಅಂದ್ರೆ ವರಾಹ, ವರಾಹನ ರೂಪದಿಂದ ಹರಿ ಅವನನ್ನ ಕೊಂದಾಗ ಋಷಾ ಶುಚ, ಶುಚ ಅಂದ್ರೆ ಶೋಕ, ದುಃಖ, ದುಃಖ ಮತ್ತು ಕೋಪ ಎರಡರಿಂದಲೂ ಕೂಡ ಹಿರಣ್ಯಕಶಿಪು ತುಂಬಾ ಪರಿತಪಿಸಿದ. ತುಂಬಾ ಅವನಿಗೆ ವ್ಯಥೆ ಉಂಟಾಯ್ತು, ತಡ್ಕೊಳ್ಳಿಕ್ಕಾಗ್ಲಿಲ್ಲ ದುಃಖವನ್ನ.
आहचेदं वृषा पूर्ण संदष्ट दशनच्छत कोपोज्ज्वलाभ्यां चक्षुर्भ्यां निरीक्ष्यं तीव्रमम्बरम् ಋಷಾ ಪೂರ್ಣ ಸಂದಷ್ಟ ದಶನಚ್ಛದ. ಸಂದಷ್ಟ ಅಂದ್ರೆ ಹಲ್ಲನ್ನ ಹಲ್ಲಿನಿಂದ ಕಚ್ಚಿ ಹಿಡಿದು ಔಡುಗಚ್ಚುವುದು ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ಔಡುಗಚ್ಚು ಅಂದ್ರೆ ಎರಡು ಹಲ್ಲನ್ನು ಕಚ್ಚಿ ಹಿಡ್ಕೊಳ್ಳುದು. ಹಾಗೆ ಕೋಪದಿಂದ ಔಡುಗಚ್ಚಿ ಕೂತ, ಕೋಪದಿಂದ ಉರಿದು ಕಣ್ಣಿನಲ್ಲೇ ಹೊಗೆ ಬರ್ತಾ ಇತ್ತು, ಬೆಂಕಿ. ಅದು ಈ ರೀಲ್ಸ್ ಅಲ್ಲಿ ಏನೋ ಡೈಲಾಗ್ ಹೊಡೆದಾಗ ಕಣ್ಣಲ್ಲಿ ಬೆಂಕಿ ಬಂದು ಹೊಗೆ ಎಳುದು, ಅದು ಕೇವಲ ಒಂದು ಕಾಲ್ಪನಿಕ. ಆದ್ರೆ ನಿಜವಾಗಿ ಅವನು ಕಣ್ಣಿನಿಂದ ಹೊಗೆಯಾಡುವಂತಷ್ಟು ಬೆಂಕಿಯನ್ನ ಕಣ್ಣಿನಿಂದಲೇ ಹೊತ್ತು ನಿಂತು ಆಕಾಶವನ್ನ ನೋಡಿದ. ಕೋಪೋಜ್ವಲಾಭ್ಯಾಂ ಚಕ್ಷುರ್ಭ್ಯಾಂ ಧೂಮ್ರಂ ಅಂಬರಂ ನಿರೀಕ್ಷನ್. ಅವನು ಆಕಾಶವನ್ನ ಆ ಕೆಂಡದ ಕಣ್ಣಿನಿಂದ ನೋಡಿದಾಗ ಆಕಾಶ ಬೂದು ಬಣ್ಣಕ್ಕೆ ತಿರುಗಿತು. ಅಂದ್ರೆ ಅಷ್ಟು ತೀವ್ರವಾದ ತಪಸ್ಸಿನಿಂದ ಶಕ್ತಿ ಕಣ್ಣಿನಿಂದ ಆಕಾಶದತ್ತ ಪಾತವಾಗಿ ಆಕಾಶದ ಭಾಗಗಳೆಲ್ಲ ಧೂಮ ವರ್ಣಕ್ಕೆ ತಿರುಗಿತು ಅಂತ ಹೇಳ್ತಿದ್ದಾರೆ. ಹೊಗೆ ಬಣ್ಣಕ್ಕೆ ಏರಿತು. ಕರಾಲದಂಷ್ಟ್ರೋಗ್ರ ದೃಷ್ಟಿಯ ದುಷ್ಪ್ರೇಕ್ಷ ಭೃಕುಟಿ ಮುಖ ಶೂಲಮುದ್ಯಮ್ಯ ಸದಸಿ ಹುಬ್ಬೇರಿಸಿದ ಕರಾಳವಾದ ಮುಖ, ಅಷ್ಟೇ ಕರಾಳವಾದ ಕೋರೆ ದಾಡೆ, ದೃಷ್ಟಿಯು ಅತ್ಯಂತ ಉಗ್ರವಾದದ್ದು. ಯಾರಿಗೂ ಅವನನ್ನ ಸುಲಭದಲ್ಲಿ ನೋಡಿ ಎದೆ ಒಡೆಯದೆ ನಿಲ್ಲಿಕ್ಕಾಗ್ತಿರ್ಲಿಲ್ಲ. ಎದೆ ಡವಡವ ಅಂತಿತ್ತು. ಅವನು ದೈತ್ಯರನ್ನು ಒಂದು ಕರೆದು ಸಭೆ ಮಾಡಿ ಆ ಸಭೆಯ ಮಧ್ಯದಲ್ಲಿ ಶೂಲವನ್ನ ನೆಲಕ್ಕೆ ಹಿಡಿದು ದಾನವರಿಗೆ ಹೀಗೆ ಆಜ್ಞಾಪನೆ ಮಾಡಿದ. ದಾನವರನ್ನ ಕುರಿತು ಹೀಗೆ ಆದೇಶಿಸಿದ. ಶೂಲ ಮುದ್ಯಮ್ಯ ಸದಸಿ, ಶೂಲವನ್ನು ಎತ್ತಿ ಹಿಡಿದು ನೆಲಕ್ಕೆ ಕುಟ್ಟಿ ಆಜ್ಞೆ ಮಾಡಿದ. ಹಿರಣ್ಯಕಶಿಪುರುವಾಚ ಭೋ ದಾನವ ದೈತೇಯ ವಿಮೂರ್ಧಂ ಕ್ಷಮಂಬರ ಶತಬಾಹೋ ಹಯಗ್ರೀವ ನಮುಚೇ ಪಾಕ ಇಲ್ವಲ ಚಿತ್ತೇ ನವನಚ ಕುಲೋಮನ್ ಶುನಕಾತ್ ಶಕುನಾದಯಃ ತೃಣುತಾನಂತರಂ ಸರ್ವೈಃ ಕ್ರಿಯತಾಮಾಶು ಮಾಚಿರಂ. ಭೋ ದಾನವ ದೈತೇಯಾಹ, ಎಲೈ ದಾನವರೇ, ದೈತ್ಯರೇ. ಧನುವಿನ ಮಕ್ಕಳು ದಾನವರು, ದ್ವಿತೀಯ ಮಕ್ಕಳು ದೈತ್ಯರು. ದೈತ್ಯರ ಮಕ್ಕಳು ದೈತೇಯರು. ದ್ವಿಮೂರ್ಧನ್ ಸ್ತ್ರಕ್ಷಮಂಬರ, ಇದೆಲ್ಲ ಹೆಸರು. ಅಯ್ಯೋ, ಹೇಗ್ ಮಾಡ್ಬೇಕು? ಸ್ಪಾಟ್ಲೈಟ್ ತೆಗೆದ್ರೆ ಬರುತ್ತೆ. ಸ್ಪಾಟ್ಲೈಟ್ ಅಂತ ತೆಗೆದ್ರೆ ಬರುತ್ತೆ. ನೀವು ಸ್ಪಾಟ್ಲೈಟ್ ಅಲ್ಲಿ ಇದ್ದೀರಾ? ಹೌದು. ಭೋ ದ್ವಿಮೂರ್ಧನ್ ಅನ್ನೋದು ಸಂಬೋಧನೆ. ತ್ರಕ್ಷ ಅಂತ ಮತ್ತೊಬ್ಬ, ಶಂಬರ ಅಂತ ಇನ್ನೊಬ್ಬ, ಶತಬಾಹು ಅಂತ ಮತ್ತೊಬ್ಬ, ಹಯಗ್ರೀವ ಅಂತ ಇನ್ನೊಬ್ಬ, ನಮುಚಿ ಅಂತ ಮಗದೊಬ್ಬ, ಪಾಕ ಅಂತ ಇನ್ನೂ ಮುಂದಿನವ, ನಮುಚೆ ಪಾಕ ಇಲ್ವಲ, ವಿಪ್ರಚಿತ್ತೆ. ಇದಿಷ್ಟು ಆ ರಾಕ್ಷಸರ ಹೆಸರು. ಮಮ ವಚ, ನನ್ನ ಮಾತನ್ನ. ಇನ್ನೂ ಒಂದಿಬ್ರಿದ್ದಾರೆ, ಪುಲೋಮನ್ ಶಕುನಾದಯ. ಪುಲೋಮನ್ ಅಂತ ಒಬ್ಬ, ಶಕುನ ಅಂತ ಒಬ್ಬ. ಈ ಮೊದಲಾದವರೆಲ್ಲರೂ ಕೂಡ ಶೃಣುತ, ನನ್ನ ಮಾತನ್ನು ಕೇಳಿರಿ. ಹಾಗೆ ಅನಂತರಂ ಸರ್ವೈಹಿ ಮಾಚಿರಂ ಆಶುಕ್ರಿಯತಾಂ, ನನ್ನ ಮಾತು ಕೇಳಿಸ್ಕೊಳ್ಳಿ, ಆಮೇಲೆ ನಾನು ಹೇಳಿದ ತಕ್ಷಣನೇ ಮಾಡಿ. ಆಶುಕ್ರಿಯತಾಂ ಮಾಚಿರಂ, ತಡ ಮಾಡಬೇಡಿ. ನಾನು ಏನ್ ಹೇಳ್ತೇನೋ ಅದನ್ನ
ಅತ್ಯಂತ ಗಮನ ಇಟ್ಟು ಕೇಳಿ. ನಾನು ಹೇಳಿ ಮುಗಿಸಿದ ಮರುಕ್ಷಣದಲ್ಲಿ ಆ ಕೆಲಸ ಶುರು ಮಾಡ್ಬೇಕು ನೀವೆಲ್ಲ. ಏನದು? ಸ್ವಪತ್ನೈರ್ಘಾತಿತ ಕ್ಷುದ್ರೈಃ ಭ್ರಾತಾ ಮೇದಯಿತ ಸುಹೃತ್ ಪಾರ್ಷ್ಣಿಗ್ರಾಹೇಣ ಹರಿಣಾ ಸಮೇನಾಪ್ಯುಪಧಾವನೇ. ಹರಿ ಅವನ ಮಾತೆ ಸಪತ್ನೈಃ ಘಾತಿತ ಕ್ಷುದ್ರೈಃ ಭ್ರಾತಾ ಮೇ ದಯಿತ ಸುಹೃತ್ ಹರಿಣ ಸಮೇನ ಅಪ್ಯುಪಧಾವನೈಃ. ಹರಿ ನಮ್ಮನ್ನೆಲ್ಲ ಸಮಾನವಾಗಿ ಕಾಣ್ತಾ ಇರ್ತಾನೆ. ಆದ್ರೆ ಈ ಕ್ಷುದ್ರರಾದ ದೇವತೆಗಳು, ಶತ್ರುಗಳು ಅವನನ್ನ ಸೇವೆ ಮಾಡಿ ತಮ್ಮೆಡೆಗೆ ಸೆಳೆದುಕೊಂಡು ಬಿಟ್ಟಿದ್ದಾರೆ. ಅವನ ಮೂಲಕ ನನ್ನ ಅತ್ಯಂತ ಪ್ರೀತಿಯ ತಮ್ಮನಾದಂತಹ ಹಿರಣ್ಯಾಕ್ಷನನ್ನು, ಒಂದು ವಸ್ತುತಃ ತಮ್ಮ ಮಾತ್ರ ಅಲ್ಲ, ಅವನೊಂಥರ ನನಗೆ ಗೆಳೆಯ. ಹೆಗಲ ಮೇಲೆ ಕೈ ಹಾಕೊಂಡು ನಾವು ಮಾತಾಡ್ತಾ ಇದ್ರೆ ಅಣ್ಣ ತಮ್ಮ ಅಂತ ಅನಿಸ್ತಿರ್ಲಿಲ್ಲ, ಆಪ್ತ ಮಿತ್ರರು ಅನ್ನುವಂತೆಯೂ ಅನ್ನಿಸ್ತಿತ್ತು. ಅಂತಹ ಹಿರಣ್ಯಾಕ್ಷನನ್ನು ಘಾತಿತ ಕ್ಷುದ್ರರಾದ ದೇವತೆಗಳು ತಮ್ಮ ಸೇವೆಗಳಿಂದ, ತಮ್ಮ ಅವನನ್ನ ಕುರಿತಾದ ಅತ್ಯಂತ ಹೊಗಳಿಕೆಯ ಮಾತುಗಳಿಂದ ಆತ್ಮೀಯಗೊಳಿಸಿ ತಾವು ಮೆರಿಬೇಕು ಅನ್ನೋದಕ್ಕೋಸ್ಕರ ನನ್ನ ತಮ್ಮನನ್ನ ಕೊಲ್ಲಿಸಿದ್ದಾರೆ. ತಸ್ಯ ತಕ್ತ ಸ್ವಭಾವಸ್ಯ ಗೃಣೇರ್ಮಾಯಾವನೋಕಸ ಭಜಂತಂ ಭಜಮಾನಸ್ಯ ಬಾಲಸೇವಾಸ್ಥಿರಾತ್ಮನಃ. ಆ ಹರಿ ಈಗ ಅವನ ಸ್ವಭಾವವನ್ನು ತ್ಯಕ್ತ, ಅವನ ಸ್ವಭಾವವನ್ನು ಬಿಟ್ಬಿಟ್ಟಿದ್ದಾನೆ. ಸಮಾನವಾಗಿ ಎಲ್ಲರನ್ನು ನೋಡುವಂತಹ ಒಂದು ಅಂಶ ಆತನಿಗೆ ಮರೆತು ಹೋಗಿದೆ. ಕಪಟವಾದ ವರಾಹ ರೂಪವನ್ನ ತಾಳಿ ನನ್ನ ತಮ್ಮನನ್ನು ಕೊಂದಿದ್ದಾನೆ. ನನ್ನನ್ನ ವಿರೋಧಿಸುವಂತಹ ದೇವತೆಗಳಿಗೆ ಅತ್ಯಂತ ಆಪ್ತರಾದ ಹುಡುಗನಂತೆ ಸೇವೆ ಮಾಡ್ತಾ ಇದ್ದಾನೆ. ಅಂದ್ರೆ ಅವ್ರು ಏನ್ ಹೇಳಿದ್ರು ಅದಕ್ಕೆ ಅಸ್ತು ಅಸ್ತು ಅಂತ ಇದ್ದಾನೆ. ಒಂದು ಸ್ಥಿರವಾದ ಬುದ್ಧಿ ಇಲ್ಲ. ಯಾರು ಸೇವೆ ಮಾಡ್ತಾರೋ ಅವರಿಗೆ ವರ ಕೊಟ್ಬಿಡುದಾ? ಚೂರು ಯೋಚನೆ ಮಾಡ್ಬೇಕಲ್ವಾ? ಯಾರ ಪಕ್ಷಕ್ಕೆ ಯಾಕೆ ಗೆಲುವು ಸಂಪಾದಿಸುವಂತೆ ಅನುಕೂಲ ಮಾಡಿ ಕೊಡ್ಬೇಕು ಅನ್ನೋದು ಗೊತ್ತಿದೆ ಅಲ್ವಾ? ಅವನನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಯಾರು ಎಳಿತಾರೋ ಅವ್ರ ಕಡೆಗೆ ಓಡ್ತಿರ್ತಾನೆ. ಅಂದ್ರೆ ದೇವರನ್ನ ಆರಂಭದಲ್ಲಿ ಪ್ರಶ್ನೆ ಮಾಡಿದ್ದು ಸಮ ಅಂತ ಹೇಳಿದ್ರಿ, ಅವನು ವಿಷಮನಂತೆ ಇದ್ದಾನಲ್ವಾ ಅಂದ್ರೆ ಅದಕ್ಕೆ ಅವನು ಸಮನೇ ಇದ್ದ. ಆದ್ರೆ ದೇವತೆಗಳು ಎಳೆದು ಅಸಮನನ್ನಾಗಿ ಮಾಡಿದ್ದಾರೆ ಅಂತ ಹಿರಣ್ಯಕಶಿಪು ಒಂದು ದೇವತೆಗಳ ಮೇಲೆ ಕೋಪವನ್ನ ವ್ಯಕ್ತಪಡಿಸುವ ಹೊತ್ತಿಗೆ ಈ ಮಾತುಗಳನ್ನು ಆಡ್ತಾ ಇದ್ದಾನೆ. ವಚ್ಚೂಲ ಭಿನ್ನ ಗ್ರೀವಸ್ಯ ಪೂರ್ಣ ರುಧಿರೇಣ ವೈ ಯುದ್ಧ ಪ್ರಿಯಂ ತರ್ಪಯಿಷ್ಯೇ ಭ್ರಾತರಂ ಏಕತವ್ಯತ. ನನ್ನ ಕೈಯಲ್ಲಿರುವ ಈ ಶೂಲದಿಂದ ಆ ವರಾಹ ರೂಪದಿಂದ ಬಂದು ನನ್ನ ತಮ್ಮನನ್ನ ಮೋಸದಿಂದ ಕೊಂದವನ ಕುತ್ತಿಗೆಯನ್ನ ಕತ್ತರಿಸಿ ಯಥೇಚ್ಛವಾಗಿ ರಕ್ತ ತರ್ಪಣವನ್ನು ಕೊಟ್ಟು ಯುದ್ಧ ಪ್ರಿಯನಾದ ನನ್ನ ತಮ್ಮನನ್ನ ಸಮಾಧಾನಗೊಳಿಸ್ತೇನೆ. ಆಗ ನನ್ನ ವ್ಯಥೆ ಸಮಾನವಾಗುತ್ತೆ. ಆಗ ನನಗೆ ಮನಸ್ಸಿಗೆ ಹಿತ ಆಗುತ್ತೆ. ನನ್ನ ತಮ್ಮನಿಗೆ ಸಮಾಧಾನ ಆಯಿತು ಅಂದ್ರೆ ನನಗೆ ಸಮಾಧಾನ. ನನ್ನ ತಮ್ಮನಿಗೆ ಸಮಾಧಾನ ಹೇಗಾಗುತ್ತೆ ಅಂದ್ರೆ ಅವನನ್ನ ಕೊಂದ ವರಾಹ ರೂಪದಿಂದ ಬಂದ ಹರಿಯನ್ನ ಕೊಂದು ಅವನಿಗೆ ರಕ್ತ ತರ್ಪಣವನ್ನ ಕೊಟ್ಟಾಗಲೇ ಅವನು ನನ್ನ ಈ ಕ್ರಿಯೆಯಿಂದ ತೃಪ್ತನಾಗ್ತಾನೆ. ತಸ್ಮಿನ್ ಕೂಟೆ ಹಿತೆ ನಷ್ಟೇ ಕೃತ ಮೂಲೆ ವನಸ್ಪತೌ ವಿಟಪಾ ಇವ ಶಿಷ್ಯಂತಿ ವಿಷ್ಣು ಪ್ರಾಣಾದಿ ಬಹುಕಸ. ಈ ದೇವತೆಗಳಿಗೆ ವಿಷ್ಣುವೇ ಬಲ. ವಿಷ್ಣು ಇಲ್ಲ ಅಂದ್ರೆ ದೇವತೆಗಳು ಪುಸ್ಕು ಪುಸ್ಕು, ಎಂತದೂ ಇಲ್ಲ ಅವ್ರ ಹತ್ರ. ಕಪಟಿಯಾದ ಆ ವಿಷ್ಣು ಒಂದು ವೇಳೆ ನನ್ನ ಕೈ ಸಿಕ್ಕು ನಾಶವಾದರೆ ಕೃತ್ತ ಮೂಲೆ ವನಸ್ಪತವು ಅಂದ್ರೆ ಮರವನ್ನ ಪುಡಿಗಟ್ಟಿದ್ರೆ, ಅಂದ್ರೆ ಬೇರು ಸಮೇತ ಕಿತ್ತು ಬಿಟ್ರೆ ಹೇಗೆ ಇಡೀ ಮರದ ಮೇಲಿನ ಟೊಂಗೆ, ಹೂ, ಹಣ್ಣು ಎಲ್ಲವೂ ಒಣಗಿ ನಷ್ಟವಾಗುತ್ತೋ ಹಾಗೆ ಈ ರಾಕ್ಷಸರಿಗೆ ನಮಗೆ ಗೆಲುವಾಗುತ್ತೆ, ದೇವತೆಗಳಿಗೆ ಸೋಲಾಗುತ್ತೆ. ವಿಷ್ಣು ಪ್ರಾಣ ದಿವೌಕಸಃ. ದೇವತೆಗಳು ಯಾವತ್ತೂ ಕೂಡ ನಾರಾಯಣನನ್ನೇ ಪ್ರಾಣನನ್ನಾಗಿ ನಂಬಿದವರು, ನಾರಾಯಣನನ್ನೇ ಜೀವದ ಸೆಲೆ ಅಂತ ನಂಬಿದವರು. ಅವ್ರು ಒಣಗೋಗ್ತಾರೆ. ಬೇರೆ ಕಡಿದ್ರೆ ಮರ ಹೇಗೆ ಒಣಗುತ್ತೋ ಹಾಗೆ. ತಾವದ್ಯಾತ ಭುವಂ ಯೋಯಂ ಬ್ರಹ್ಮಕ್ಷತ್ರ ಸಮೇಧಿತಾಂ ಸೂದಯಧ್ವಂ ತಪೋ ಯಜ್ಞ ಸ್ವಾಧ್ಯಾಯ ವ್ರತದಾನವಾನ್. ನೀವು ಏನ್ ಮಾಡ್ಬೇಕು ಅಂದ್ರೆ ಮೊದ್ಲು ಬ್ರಹ್ಮಕ್ಷತ್ರ ಸಮೇಧಿತಾಂ, ಬ್ರಾಹ್ಮಣರನ್ನು ಮತ್ತು ಕ್ಷತ್ರಿಯರನ್ನ ನಾಶ ಮಾಡ್ಬೇಕು.
ಯಾಕೆಂದ್ರೆ ಅವರಿಂದ ಒಂದು ದೇಶ ಸಂಪತ್ ಸಮೃದ್ಧವಾಗುತ್ತೆ. ಅದರಲ್ಲೂ ಭೂಲೋಕದಲ್ಲಂತೂ ಭೂಸುರರು ಅಂತ ಹೆಸರು. ದೇವತೆಗಳಿಲ್ಲದೆ ಇದ್ದಾಗಲೂ, ದೇವತೆಗಳ ಬಲವೇ ಇಲ್ಲದಿದ್ರೂ ಭೂಲೋಕ ಸುಖವಾಗಿರುತ್ತೆ. ದೇವತೆಗಳು ಭೂಮಿಯನ್ನ ಪ್ರವೇಶಿಸದೇ ಇದ್ರೂ ಕೂಡ ಅಲ್ಲಿರುವ ಆ ಭೂಸುರರು ಅದಕ್ಕೆ ಅವರಿಗೆ ಹೆಸರೇ ನೋಡಿ, ಭೂಸುರ ಅಂತ. ಆತರ ಸಾತ್ವಿಕವಾದ ಶಾಸ್ತ್ರ ಪ್ರಜ್ಞೆ ಇದ್ದು ಅದನ್ನ ಮಾನವೀಯ ದೃಷ್ಟಿಯಿಂದ ಬಳಸುವವರಾಗಿದ್ದಾಗ ಅದು ನಡೀತಿತ್ತು. ಮತ್ತೆ ಹಾಗೆ ಇದ್ರು ಕೂಡ. ಆದ್ರೆ ದೇವತೆಗಳಿಗೆ ಹಾಗೆ ಕೆಲಸ ಇಲ್ಲ. ಅವರಿದ್ದಾರೆ ಅಂದ್ರೆ ಅವರೆಲ್ಲ ದೇವತೆಗಳನ್ನು ಕೂಡ ಅನಾಯಾಸವಾಗಿ ತಮ್ಮ ಯಜ್ಞ ಯಾಗಾದಿಗಳಲ್ಲಿ ಅವರನ್ನ ಅಂದ್ರೆ ಸೇರಿಸಿಕೊಂಡು ಯಾವುದೇ ತರದ ತೊಡಕುಂಟಾದಾಗ್ಲೂ ಕೂಡ ಅವರು ರಕ್ಷಣೆ ಕೊಡುತ್ತಾರೆ. ಹಾಗಾಗಿ ಅಂತಹ ರಕ್ಷಕ ಸ್ವರೂಪದ ಬ್ರಾಹ್ಮಣ ಶಕ್ತಿಯನ್ನ ನಿಗ್ರಹ ಮಾಡಿದ್ರೆ ಆಗ ಯಜ್ಞ, ದಾನ, ತಪಸ್ಸು ಇದು ನಡೆಯಲ್ಲ. ಇದು ನಡೆಯದೆ ಹೋದಾಗ ಭೂಲೋಕವನ್ನು ಆಕ್ರಮಿಸಿ ಸ್ವಾಧ್ಯಾಯ ವ್ರತದಾನಕಾನ್, ಅವರ ಅಧ್ಯಯನದ ಪರಂಪರೆಯನ್ನು ನಾಶ ಮಾಡಿ, ಅವರ ವಿದ್ಯೆಯ ಮೂಲವನ್ನು ನಾಶ ಮಾಡಿ, ಅವರು ಬೇರೆಯವರಿಗೆ ಅವರನ್ನ ಸ್ವಾರ್ಥಿಗಳನ್ನಾಗಿ ಮಾಡಿ ಇನ್ನೊಬ್ಬರಿಗೆ ಕೊಡದಂತೆ ಮಾಡಿ, ಆಗ ಬೇರೆಯವರಿಗೆ ಅವ್ರ ಮೇಲೆ ಸಹಜವಾಗಿಯೇ ಕೋಪ ಬರುತ್ತೆ, ಅವರು ದ್ವೇಷ ಮಾಡ್ತಾರೆ. ಎರಡನೇದಾಗಿ ಅವರಿಂದ ಏನಾದ್ರೂ ಸಿಗುವಾಗ್ಲೂ ಅವರಲ್ಲಿ ಆ ತಾಮಸ ಶಕ್ತಿಯಿಂದ ಇನ್ನೊಬ್ಬರಿಗೆ ಉಪದ್ರ ಮಾಡುವ ಹಾಗೆ ಮಾಡಿ ಅವರಲ್ಲಿ ಮಾನವೀಯ ಮೌಲ್ಯಗಳನ್ನ ಮರೆಯುವಂತೆ ಮಾಡಿ, ಅವರೇ ರಾಕ್ಷಸರಾಗುವಂತೆ ಮಾಡಿ, ಅವರಲ್ಲಿ ಸೇರ್ಕೊಂಡೇ ನಿಮ್ಮ ಕೆಲಸ ಮಾಡಿ. ಇದು ಲೋಕಕ್ಕೆ ನಿಜವಾಗಿಯೂ ದೇವತೆಗಳ ಸಂಪರ್ಕಕ್ಕೆ ಒಂದು ದೊಡ್ಡ ಕೊಂಡಿ ತಪ್ಪಿ ಹೋಗುತ್ತೆ. ಇನ್ನು ಸಜ್ಜನರನ್ನ ರಕ್ಷಣೆ ಮಾಡುವಂತಹ ಕ್ಷತ್ರಿಯರಲ್ಲೇ ರಾಕ್ಷಸ ಪ್ರವೃತ್ತಿಯನ್ನ ತೋರಿ ಅಧಿಕಾರದ ಮದದಿಂದ ಲೋಕದಲ್ಲಿ ತಾವೇ ಬೆಳೆದು ನಿಲ್ಲಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲವನ್ನು ತಮ್ಮ ಜೀತಕ್ಕೆ ಅಥವಾ ಎಲ್ಲವನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತಹ ರೀತಿಯಲ್ಲಿ ಅವರ ಬುದ್ಧಿಯನ್ನು ಕೆಡಿಸಿ, ವಿಷ್ಣು ದ್ವಿಜ ಕ್ರಿಯಾ ಮೂಲೋರ್ ಯಜ್ಞೋ ಧರ್ಮಮಯ ಪುಮಾನ್ ದೇವರ್ಷ ಪಿತೃಭೂತಾನಾಂ ಧರ್ಮಸ್ಯ ಪರಾಯಣ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ವರ್ಣದಲ್ಲಿರುವಂತಹ ಸಜ್ಜನರ ತಪಸ್ಸುಗಳನ್ನು, ಸತ್ಕರ್ಮಗಳನ್ನು ಆಧರಿಸಿ ದೇವತೆಗಳು ನಿಂತಿದ್ದಾರೆ. ಅವರ ಸತ್ಕರ್ಮಗಳ ಬಲದಿಂದಲೇನೆ ವಿಷ್ಣು ಬೆಲೆ ಪಡೆದದ್ದು. ಅಂದ್ರೆ ಇದು ಅವನ ಮೂರ್ಖತನ. ವಿಷ್ಣುವಿಗೆ ಬೆಲೆ ಬರುವುದು ಎಲ್ಲಿಂದ ಅಂದ್ರೆ ಈ ಋತ್ವಿಜರು ಮತ್ತು ಕ್ಷತ್ರಿಯರು, ವೈಶ್ಯರು 3 ಜನ ನಿತ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇರುವಂತಹ ಜಪ ತಪಾನುಷ್ಠಾನಗಳಿಂದ ಅವನಿಗೆ ಬಲ. ಅವನಿಗೆ ಸ್ವಂತ ಬಲ ಇಲ್ಲ ಅಂತ ಇವನದ್ದೇ ಆದ ಒಂದು ಕಲ್ಪನೆ. ವಿಷ್ಣು ದ್ವಿಜಕ್ರಿಯಾ ಮೂಲ ಯಜ್ಞ ಧರ್ಮಮಯ. ಇನ್ನು ಧರ್ಮವನ್ನ ಆಶ್ರಯಿಸಿದವನು. ದೇವತೆಗಳು, ಋಷಿಗಳು, ಪಿತೃಗಳು ಎಲ್ಲ ಈ ಜೀವಿಗಳಿಗೆ ಮುಖ್ಯ ಆಶ್ರಯನ ಎನಿಸಿ ಅವರ ಮೂಲಕ ಯಜ್ಞವನ್ನ ಸ್ವೀಕರಿಸಿ ತಾನು ಬೆಳೆದು ನಿಂತವನು. ಅಂತಹ ಅವನ ಬೆಳವಣಿಗೆಗೆ ಕಾರಣವಾದ ಈ ಯಜ್ಞವನ್ನು, ದೇವಸ್ಥಾನಗಳ ಪೂಜಾ ಕೈಂಕರ್ಯ ಭಾಗಗಳನ್ನು ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಕೂಡ ಗಮನಿಸಿ, ಎಲ್ಲಿ ನಡೀತಾ ಇದೆ ಅನ್ನೋದನ್ನು ಗಮನಿಸಿ. ಯತ್ರ ಯತ್ರ ದ್ವಿಜಾಗಾವೋ ವೇದ ವರ್ಣಾಶ್ರಮ ಕ್ರಿಯಾ ತಂ ತಂ ಜನಪದಂ ಯಾತ ಸಂದೀಪಯತ ವೃಕ್ಷತ. ಎಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ನಿತ್ಯಾನುಷ್ಠಾನ ಜಪಾನುಷ್ಠಾನ ಮಾಡುತ್ತಿದ್ದಾರೋ ಅವರ ಜಪವನ್ನ ಕೆಡಿಸಿ, ಅವರ ಗಾಯತ್ರಿ ಮಂತ್ರದ ಮೇಲಿನ ನಂಬಿಕೆಯನ್ನ ಹುಸಿಗೊಳಿಸಿ, ಯಾರಿಗೆ ಅದರಲ್ಲಿ ಆಸಕ್ತಿ ಇಲ್ವೋ ಅವರ ಶಕ್ತಿಯನ್ನ ಇಂಥವರ ವಿರುದ್ಧ ಬಳಸಿಕೊಳ್ಳಿ. ಇನ್ನು ಕೆಲವರಿಗೆ ದ್ವಿಜಾಹ ಗಾವಹ, ಹಸುಗಳು ಎಲ್ಲಿ ಕಟ್ಟಿರ್ತಾರೋ, ಗೋಶಾಲೆಯ ಮೂಲಕವೋ ಅಥವಾ ಮನೆಗಳಲ್ಲಿ ಎಲ್ಲಿ ಕಟ್ಟಿರ್ತಾರೋ, ಈಗ ನೋಡ್ತೇವಲ್ಲ ನಾವು ಎಷ್ಟೋ ಸಲ ಹಸುಗಳನ್ನ ತಲೆ ಕತ್ತರಿಸುವುದು, ಕೆಚ್ಚಲು ಕತ್ತರಿಸುವುದು, ಕಾಲು ಕತ್ತರಿಸುವುದು ಇತ್ಯಾದಿಗಳನ್ನೆಲ್ಲ ಮಾಡುವುದು ಅಂದ್ರೆ ಇದು ಹಿರಣ್ಯಕಶಿಪನ ಆದೇಶ ಪಡೆದ ಅಂದಿನ ನೆನಪಿನಿಂದಲೇ ಮಾಡುವಂತಹ ದುಷ್ಟರ ಪಡೆ ಇದು. ಅವನು ಅದೇ ಮಾತು ಹೇಳ್ತಾನೆ, ಎತ್ರ ಎತ್ರ ದ್ವಿಜಾಹ ಎತ್ರ ಎತ್ರ ಗಾವಹ ಎತ್ರ ಎತ್ರ ವೇದಾಹ. ಎಲ್ಲಿ ವೇದಜ್ಞರಿದ್ದಾರೆ ಆ ವೇದಜ್ಞರ ಬುದ್ಧಿ ಕೆಡಿಸಿ, ಅವರೇ ವೇದವನ್ನು ಬೈಯುವಂತೆ ಮಾಡಿ, ಅವರೇ ವೇದಗಳನ್ನು ಸುಡುವಂತೆ ಮಾಡಿ, ಅವರೇ ವೇದಗಳಿಗೆ ತಪ್ಪು ಅರ್ಥ ಹೇಳುವಂತೆ ಮಾಡಿ, ಅವರಿಂದಲೇ ವೇದವನ್ನ ನಾಶಗೊಳಿಸುವಂತೆ ಮಾಡಿ ನೀವು ಕೈಯಾರೆ ಆ ವೇದಗಳ ಪುಸ್ತಕಗಳನ್ನು ಅಥವಾ ಅದರ ಗ್ರಂಥದ ಮಳಿಗೆಗಳನ್ನ ಸುಟ್ಟು ತೆಗಿರಿ. ಆಮೇಲೆ ವರ್ಣಾಶ್ರಮ, ಎಲ್ಲರೂ ಅವರವರ ಸತ್ಕರ್ಮಗಳನ್ನು ಚೆನ್ನಾಗಿ ಕ್ರಮವಾಗಿ ಪಾಲಿಸ್ತಾ ಇದ್ರೆ
ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅನ್ನೋದರ ಜೊತೆಗೆ ಆಶ್ರಮ ಧರ್ಮವಾದಂತಹ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಧರ್ಮದಲ್ಲಿ ಯಾರ್ಯಾರು ಏನೇನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೋ ಅವರ ಆ ಧರ್ಮಗಳನ್ನೇ ಬುಡಮೇಲು ಮಾಡಿ ಅವರ ಧರ್ಮ, ವರ್ಣಾಶ್ರಮ ಧರ್ಮವನ್ನ ಅವರಿಗೆ ಪಾಲಿಸ್ಲಿಕ್ಕೆ ಆಗದ ಹಾಗೆ ಅವರ ಪರಿಸರವನ್ನ ಅಶುದ್ಧಿಗೊಳಿಸಿ, ಅವರ ವಸ್ತುಗಳನ್ನ ಅಶುದ್ಧಿಗೊಳಿಸಿ, ಅವರ ಬುದ್ಧಿಗಳನ್ನ ಅಶುದ್ಧಿಗೊಳಿಸಿ, ಅವರ ಧರ್ಮ ಗ್ರಂಥಗಳಿಗೆ ತಪ್ಪು ಅರ್ಥವನ್ನ ಅವರು ಮಾಡಿಕೊಳ್ಳುವಂತೆ ಆ ಮೂಲಕ ಸಮಾಜದಲ್ಲಿ ಪರಸ್ಪರ ಒಬ್ಬರಿಗೊಬ್ರು ಅವ್ರು ನಮ್ಮನ್ನ ಹಿಂಡುತ್ತಾರೆ, ಇವ್ರು ನಮ್ಮನ್ನು ಶೋಷಿಸ್ತಾರೆ, ಇವ್ರು ನಮ್ಮ ನಾಶ ಮಾಡಿದ್ದಾರೆ, ಇವ್ರು ನಮ್ಮ ಧರ್ಮವನ್ನು ಕಿತ್ತುಕೊಂಡಿದ್ದಾರೆ, ಇವ್ರು ನಮ್ಮ ಅಧಿಕಾರವನ್ನ ತಪ್ಪಿಸಿದ್ದಾರೆ ಅನ್ನುವ ಈ ಪರಸ್ಪರ ಅವರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವಂತೆ ಕ್ರಿಯಾ, ಅವರ ಯಜ್ಞ ಯಾಗಾದಿಗಳಲ್ಲಿ ಪದಾರ್ಥಗಳಲ್ಲಿ ಲೋಪ ಬರಲಿ, ಮಂತ್ರಗಳು ಎಡವಟ್ಟಾಗಲಿ, ಪ್ರಸಂಗಗಳು ತಪ್ಪಾಗಲಿ, ಕಾಲಗಳು ವಿಪರೀತವಾಗಲಿ, ಯಾವುದೋ ಹೊತ್ತಿಗೆ ಮಾಡಬೇಕಾದ ಕೆಲಸವನ್ನು ಇನ್ಯಾವತ್ತೋ ಮಾಡ್ಲಿ, ತಮ್ ಜನಪದಂ ಯಾತ, ಯಾರ್ಯಾರು ಈ ರೀತಿ ಸಮೂಹದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಪರಸ್ಪರ ಒಬ್ರಿಗೊಬ್ರು ಗೌರವ ಕೊಟ್ಟುಕೊಂಡು ನನ್ನ ಕರ್ತವ್ಯ ಇದು, ನಾನು ಇದನ್ನ ಮಾಡ್ತೇನೆ, ಅವ್ರಿಗೆ ಅವ್ರ ಕರ್ತವ್ಯದಲ್ಲಿ ಇರುವುದಕ್ಕೆ ಅವ್ರಿಗೆ ಆಸೆ ಇದ್ದಾಗ ನಾನು ಅದನ್ನು ತಪ್ಪಿಸಬಾರ್ದು ಅಂತ ಅನ್ನೋದು ಒಂದು ಜನಪದದ ಎಲ್ಲಾ ಜನಗಳು ಒಟ್ಟಿಗೆ ಪದ್ಯತೆ ಒಂದೇ ರೀತಿ ಹೆಜ್ಜೆ ಇಟ್ಟು ಸಾಗುವಂತಹ ಜಾಗಗಳಲ್ಲಿ ಅವರ ಮನಸ್ಸಿನಲ್ಲಿ ಭೇದವನ್ನ ಬಿತ್ತಿ, ಅವರಲ್ಲೇ ಪರಸ್ಪರ ಕಿತ್ತಾಡುವಂತೆ ಮಾಡಿ, ನನಗೆ ಅಧಿಕಾರ ಬೇಕು ಅಂತ ಎಲ್ಲರಿಗೂ ಆಸೆ ಬರುವಂತೆ ಮಾಡಿ, ಎಲ್ಲರೂ ಆ ಅಧಿಕಾರಕ್ಕೆ ಕಿತ್ತುಕೊಳ್ಳಲಿ, ಎಲ್ಲರೂ ಯಾರ್ಯಾರಿಗೆ ಯಾವ ಕ್ಷೇತ್ರದಲ್ಲಿದ್ದಾಗ ಅವರ ಬುದ್ಧಿಮಟ್ಟಕ್ಕೆ ಸರಿಯಾದಂತಹ ಅಧಿಕಾರ, ಅದಕ್ಕೆ ಗೌರವ ಇತ್ಯಾದಿಗಳು ಸಿಗ್ತಾ ಇತ್ತು, ಆ ಹೈರಾರ್ಕಿಯನ್ನ, ಆ ಪ್ರೋಟೋಕಾಲ್ ಅನ್ನ, ಆ ಒಳಗೆ ಇದ್ದಂತಹ ಸಾತ್ವಿಕವಾದ ತರತಮ ಭಾವದ ಎಚ್ಚರಿಕೆಯನ್ನ ತಪ್ಪಿಸಿ ಸಂದೀಪಯತ ಸುಟ್ಟು ಹಾಕಿ, ಅಂತಹ ಜಾಗಗಳಲ್ಲಿ ಎಲ್ಲಿಯೇ ಅವರಲ್ಲಿ ಭಿನ್ನಾಭಿಪ್ರಾಯ ಹುಟ್ಟುವುದಕ್ಕೆ ಕಾರಣವಾಗುವ ರೀತಿಯಲ್ಲಿ ಅವನು ಇವನ ಮನೆ ಸುಟ್ಟ ಹಾಗೆ, ಇವನು ಅವನ ಮನೆ ಸುಟ್ಟ ಹಾಗೆ, ಅವನ ಮನೆಯ ವೇಷದಲ್ಲಿ ಇವನು ಬರುದು, ಇವನ ಮನೆಯ ವೇಷದಲ್ಲಿ ಅವನು ಹೋಗುದು, ಒಟ್ಟಂತೂ ಸಂದೀಪಯತ ಚೆನ್ನಾಗಿ ಸುಟ್ಟು ಹಾಕಿ ಅವ್ರು ಮತ್ತೆ ವಾಪಸ್ ಮನೆ ಕಟ್ಟಿ ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡಬಾರ್ದು, ನೀರು ಹಾಕಿ, ಮತ್ತೆ ಯಾವತ್ತೂ ಕೂಡ ಆ ಪರಿಸರದಲ್ಲಿ ಅವ್ರು ಮನೆ ಕಟ್ಟಿಕೊಳ್ಳಿಕ್ಕೆ ಇಷ್ಟನೂ ಪಡಬಾರ್ದು. ವೃಶ್ಚತ, ಬೇರು ಸಹಿತ ಕತ್ತರಿಸಿ ಎಸೆಯಿರಿ. ಇತಿತೆ ಭರ್ತ ನಿರ್ದೇಶ ಮಾದಾಯ ಶಿರಸಾಧೃತಾ ತಥಾ ಪ್ರಜಾನಾಂ ಕದನಂ ವಿದದು ಕದನ ಪ್ರಿಯೋ. ಹಿರಣ್ಯಕಶಿಪು ಹೀಗೆ ಆಜ್ಞೆ ಮಾಡುವುದನ್ನ ದೈತ್ಯರಿಗೆ ಹೇಳ್ಬೇಕಾ? ಮೊದಲೇ ಅಂತ ಕೆಲಸಗಳಿಗೆ ಆಸೆ. ವೈದ್ಯ ಹೇಳಿದ್ದು ಹಾಲು, ರೋಗಿ ಬಳಸಿದ್ದು ಹಾಲು ಅನ್ನುವ ಹಾಗೆ ಮೊದಲೇ ಅಂತ ಕೆಲಸಗಳನ್ನ ಮಾಡ್ಲಿಕ್ಕೆ ತಯಾರಾದವರು ಶಿರಸಾಧೃತ, ತಲೆ ಮೇಲೆ ಹೊತ್ತುಕೊಂಡು ಸಿಕ್ಕಿದಲ್ಲೆಲ್ಲ ಹೊಡೆದಾಟ ಮಾಡಿದ್ರು, ಮನೆಗಳನ್ನ ಸುಟ್ರು, ಯಜ್ಞ ಯಾಗಾದಿಗಳನ್ನ ನಷ್ಟಗೊಳಿಸಿದ್ರು, ಗುರುಕುಲಗಳನ್ನ ನಾಶ ಮಾಡಿದ್ರು, ಚಿಂತನೆಗಳನ್ನ ವಿಪರೀತಗೊಳಿಸಿದ್ರು, ಅದನ್ನ ಅವೈದಿಕವಾಗಿ ಚಿಂತಿಸುವಂತೆ ಮಾಡಿ, ಅದರಲ್ಲಿ ಮಾನವೀಯ ಧರ್ಮದ ಹೆಸರಿನಲ್ಲಿ ಮಾಡುವ ಅನ್ಯಾಯಗಳು, ಬೇರೆ ಬೇರೆ ರೀತಿಯಿಂದ ಪ್ರಕೃತಿಗೆ ಹಾನಿ ಉಂಟಾಗುವಂತೆ ಮಾಡುವಂತಹ ಪ್ರವೃತ್ತಿಗಳು ಆ ಕಾಲದಲ್ಲಿ ಉಂಟಾಯಿತು. ಭರ್ತೃ ನಿರ್ದೇಶಂ ಆದಾಯ, ಒಟ್ಟು ಹಿರಣ್ಯಕಶಿಪು ಹೇಳಿದ ರೀತಿಯ ಮಾತುಗಳಿಗೆ ಶಿರಸಾವಹಿಸಿ ಹಿಂಸೆ ಮಾಡುವುದೇ ಅವರಿಗೆ ಇಷ್ಟವಾದ ಕಾರ್ಯ. ಈಗ ಅಂತೂ ಕದನ ಪ್ರಿಯಾ, ಎಲ್ಲಿ ಹೋದ್ರು ಪರಸ್ಪರ ಜಗಳಾಡುವುದು ನೋಡಿಗೆ ಖುಷಿ ಅವರಿಗೆ. ಅವ್ರು ಹೋಗಿ ಜಗಳ ಆಡ್ತಾ ಇದ್ದಿದ್ದಲ್ಲ, ಗಂಡ ಮತ್ತು ಹೆಂಡತಿ ಪರಸ್ಪರ ಜಗಳ ಆಡ್ಬೇಕು, ನಂದು ಜಾಸ್ತಿ ಈ ಮನೆಗೆ ಕೊಡುಗೆ ಅಂತ ಗಂಡ, ನನ್ನ ಕೊಡುಗೆ ಜಾಸ್ತಿ, ಮಕ್ಕಳನ್ನೆಲ್ಲ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಅವರಲ್ಲಿ ನಾನು ಲಾಭ ಪಡಿಬೇಕಾದದ್ದರಲ್ಲಿ ಭಾಗ ನನಗೆ ಜಾಸ್ತಿ ಸಿಗಬೇಕು ಅಂತ ಅವರವರೇ ಕಿತ್ತಾಡುವಂತೆ ಮಾಡುವುದರಲ್ಲಿ ಬಹಳ ಆಸಕ್ತರಾದ ದೈತ್ಯ ಶಕ್ತಿಗಳು. ಅವ್ರು ಯಾವತ್ತು ನೇರ ಬಂದು ಯುದ್ಧ ಮಾಡಲ್ಲ. ನಾವು ನೀವು ಪರಸ್ಪರ ಯುದ್ಧ ಮಾಡುವಂತೆ, ನಮ್ಮ ನಡುವೆ ಭಿನ್ನಾಭಿಪ್ರಾಯ ಹುಟ್ಟುವಂತೆ, ಸಣ್ಣ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದನ್ನ ಬೃಹದಾಕಾರಕ್ಕೆ ಬೆಳೆಸಿ ಮತ್ತೆ ಅದಕ್ಕೆ ಉಪ್ಪು ತುಪ್ಪ ಹಾಕಿ ಚೆನ್ನಾಗಿ ಅದನ್ನು ಉರಿ ಬರುವಂತೆ ಮಾಡಿ ಜೀವನವನ್ನೇ ಹಾಳು ಮಾಡುವಂತಹ ಪ್ರವೃತ್ತಿಯನ್ನ ಅವರು ಇಷ್ಟಪಟ್ಟೇ ಮಾಡಿದ್ರು. ಇದು ಹಿರಣ್ಯಕಶಿಪುವಿನ ಆದೇಶವಾದದ್ರಿಂದ ಜನರಿಗೆ ಹಿಂಸೆ ಕೊಡುದು. ಕದನಂ ವಿದದುಹು ಪ್ರಜಾನಾಂ, ಪರಸ್ಪರ ಪ್ರಜೆಗಳಲ್ಲೇ ಕದನ ಉಂಟಾಯಿತು, ಆಶ್ರಮಗಳು ನಷ್ಟವಾಯಿತು, ಧರ್ಮಗಳು ಬುಡಮೇಲಾಯಿತು, ಆ ಮಂತ್ರಾರ್ಥಗಳು ತಪ್ಪಾಗಿ ಚಿಂತಿತವಾದವು, ಧರ್ಮಶಾಸ್ತ್ರಗಳಿಗೆ ಬೇರೆದೇ ಮುಖವನ್ನ ಕಲ್ಪಿಸುವಂತಹ ಪ್ರವೃತ್ತಿ ನಡೆಯಿತು. ಪುರಗ್ರಾಮ ವ್ರಜೋದ್ಯಾನ ಕ್ಷೇತ್ರಾರಾಮಾಂ ಶ್ರಮಾಕರಾನ್ ಕೇಟ ಕರ್ವಟ ಘೋಷಾಂಚ ದದಹು ಪತ್ತನಾನಿ ಚ. ಪಟ್ಟಣಗಳು, ಗ್ರಾಮಗಳು, ಗೋವಳರು ವಾಸ ಮಾಡುವ ಕೇರಿಗಳು, ಬಯಸಿದ ಗಿಡಗಳನ್ನ ನೆಟ್ಟು ಬೆಳೆಸಿದ ಉದ್ಯಾನಗಳು, ಸಿದ್ಧರು ಸಾಧ್ಯರು ಸೇರಿ ಆದ ಪುಣ್ಯ ಕ್ಷೇತ್ರಗಳು, ಉಪವನಗಳು, ಆಶ್ರಮಗಳು, ಮಣಿರತ್ನಗಳಿಂದ ಕೂಡಿದಂತಹ ಅಪರೂಪದ ಗಣಿಗಳು, ನಾಟ್ಯ ಮಂದಿರಗಳು, ವರ್ತಕರು ವಾಸ ಮಾಡುವಂತಹ ಜಾಗ,
ವ್ಯಾಪಾರ ನಡೆಯುವಂತಹ ಜಾಗ, ಇನ್ನು ಆ ಈ ಗೋವಳರು ತಮ್ಮ ಹಸುಗಳನ್ನ ಕಟ್ಟಿ ಹಾಕುವಂತಹ ಹಟ್ಟಿಗಳಿರುವಂತಹ ಹಳ್ಳಿಗಳು, ಇಂತ ನೂರಾರು ತರದ ಜಾಗಗಳನ್ನ ದಾನವರು ಪತ್ತನಾನಿಚ ದದದುಹು, ಎಲ್ಲಿ ಚೆನ್ನಾಗಿ ಬೆಳೆದು ನಿಂತಿದೆ ಕಲಾವಂತಿಕೆ, ಸಂಸ್ಕೃತಿ, ದೇವಸ್ಥಾನಗಳು ಅಥವಾ ಶಿಲ್ಪಕಲೆ, ಇದೆಲ್ಲವನ್ನು ಪುಡಿಗಟ್ಟಿದ್ರು. ಈ ಪ್ರವೃತ್ತಿ ಇವತ್ತಿಗೂ ಇದೆಯಲ್ವಾ? ಅದು ಅವತ್ತಿನದ್ದೇ. ಅವರಿಗೆ ಒಳ್ಳೆದನ್ನು ಯಾವುದನ್ನು ಸಹಿಸ್ಲಿಕ್ಕಾಗಲ್ಲ. ಒಳ್ಳೆಯ ಕಲೆ ಇದೆ, ಶಿಲೆ ಇದೆ, ಕಲ್ಪನೆಗಳಿವೆ ಎಂದಾಗ ಅದನ್ನ ಹಸುಗಳ ಕಾಲು ಕತ್ತರಿಸು ಅಂದ್ರೆ ಈ ಚಿತ್ರಕಲೆಯಲ್ಲಿ ಇದ್ದದ್ರಲ್ಲಿ ಅವುಗಳ ಮುಖತಿವಿ, ಅವುಗಳ ಎದೆ ಕೆತ್ತು, ಅವುಗಳ ಕಾಲು ಕತ್ತರಿಸು, ಅವುಗಳ ವಿರೂಪಗೊಳಿಸುವುದು ಅಂತಂದ್ರೆ ಎಷ್ಟು ಇಷ್ಟವೋ ಅದನ್ನ ನಾವು ಇಡೀ ದೇಶಾದ್ಯಂತ ಕಾಣ್ತೇವೆ. ಅದು ಆ ಕಾಲದಿಂದ ಇದ್ದದ್ದು. ಹಿರಣ್ಯಕಶಿಪು ಅವರಿಗೆ 3 ಗುರು ಈ ಎಲ್ಲ ದಾಳಿ ಮಾಡುವ ಪ್ರಕ್ರಿಯೆಗೆ, ಪ್ರವೃತ್ತಿಗಳಿಗೆ. ಹಾಗಾಗಿ ಇಡೀ ಪಟ್ಟಣಗಳನ್ನೇ ವ್ಯಾಪಾರದ ಮೇನ್ ಕೇಂದ್ರಗಳು, ಮುಖ್ಯ ಕ್ಷೇತ್ರಗಳು, ಅವುಗಳನ್ನೇ ಸುಟ್ರು. ಕೇಚಿತ್ ಖನಿತ್ರೈಹಿ ಬಿಬಿದುಹು ಸೇತು ಪ್ರಾಕಾರ ಗೋಪುರಾನ್ ಆಜೀವ್ಯಾನ್ ಶಿಜ್ಜುದುರ್ವೃಕ್ಷಾನ್ ಕೇಚಿತ್ ಪರಶುಪಾಣಯ ಪ್ರಾದಹನ್ ಶರಣಾನನ್ಯೇ ಪ್ರಜಾನಾಂ ಜ್ವಲಿತೋನ್ಮುಖೈಃ. ಮತ್ತೆ ಮುಂದೆ ಕೇಳಿ, ಕೇಚಿತ್ ಖನಿತ್ರೈಹಿ ಬಿಬುದುಹು ಸೇತು ಪ್ರಾಕಾರ ಗೋಪುರಾನ್. ಈ ಉತ್ತಮ ಕೋಟೆ ಕೊತ್ತಲಗಳಿದ್ರೆ ಅವುಗಳ ಗೋಪುರಗಳನ್ನು, ಅವುಗಳ ದ್ವಾರಗಳನ್ನು, ಅವುಗಳ ಹೊರಗಿನ ಆವರಣಗಳನ್ನೆಲ್ಲ ಪುಡಿಗಟ್ಟಿದ್ರು. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವ ರಸ್ತೆ ಅಥವಾ ಅವ್ರು ಇವತ್ತಿಗೂ ಹಾಗೆ ಮಾಡುದು. ಯುದ್ಧ ಅಂದ್ರೆ ರಸ್ತೆ ಬ್ಲಾಕ್ ಮಾಡ್ತಾರೆ, ಈ ಸೇತುವೆಗಳನ್ನೆಲ್ಲ ತುಂಡರಿಸ್ತಾರೆ. ಅಷ್ಟರೊಳಗೆ ಅವರಿಗೆ ತಾವು ಯುದ್ಧ ಮಾಡ್ಲಿಕ್ಕೆ ಏನ್ ಬೇಕೋ ಆ ವಸ್ತುಗಳನ್ನೆಲ್ಲ ಅವರು ಮೊದಲೇ ಅವರ ಜಾಗಗಳಲ್ಲಿ ತುಂಬಿಟ್ಟುಕೊಳ್ತಾರೆ. ಇಲ್ಲಿಂದ ಯಾರು ಬೇರೆಯವರು ಸಹಾಯ ಪಡೆಯುವ ಹಾಗಿಲ್ಲ, ಇವರು ಬೇರೆಯವರ ಸಹಾಯಕ್ಕೆ ಹೋಗುವ ಹಾಗಿಲ್ಲ. ಹಾಗೆ ಸೇತುವೆಗಳ ಭಗ್ನ ಮಾಡಿದ್ರೆ ಊರೇ ಒಂಥರ ಅನಾಥವಾಗ್ಬಿಡುತ್ತೆ. ಅಂತಹ ಸ್ಥಿತಿಯನ್ನ ಅವರು ತಂದ್ರು ಅಂತ. ನಾನು ಇವತ್ತಿನ ಕಥೆಯನ್ನು ಹೇಳುತ್ತಿಲ್ಲ, ನಾನು ಅವತ್ತಿನ ಕಥೆಯನ್ನೇ ಹೇಳ್ತಾ ಇದ್ದೇನೆ. ಆದ್ರೆ ಅವತ್ತಿಗೂ ಇವತ್ತಿಗೂ ಆ ದೈತ್ಯರ ಆ ಯುದ್ಧದ ಪ್ರವೃತ್ತಿ ಸೇಮ್ ಅನ್ನೋದಕ್ಕೆ ಈ ಮಾತು ಅತ್ಯಂತ ಸಹಜವಾಗಿ ನಮಗೆ ಸಿಗುವಂತದ್ದು. ಗುದ್ದಲಿಗಳನ್ನ ಹಿಡಿದು ಸೇತುವೆಗಳನ್ನು, ಪಾಗಾರಗಳನ್ನು, ಗೋಪುರಗಳನ್ನು, ರಸ್ತೆಗಳನ್ನು ಕೊಡವಿದ್ರು. ಕೊಡಲಿಗಳನ್ನು ಹಿಡಿದು ಜನರಿಗೆ ಆಧಾರವಾಗಿದ್ದ ವೃಕ್ಷಾನ್ನ ಕಿಚ್ಚಿದುಹು. ಈಗ ನಾವು ತುಂಬಾ ನಮಗೆ ಊರಿಗೆ ಆಧಾರ ಅಂತ ಹೇಳಿ ನಾವು ಅಶ್ವತ್ಥ ವೃಕ್ಷಗಳನ್ನ ನೆಗ್ರೋಧ, ಉದುಂಬರ, ಅಶ್ವತ್ಥ, ಇದು ಬಹಳ ಪ್ರಮುಖವಾದ 3 ಮರಗಳು. ಇನ್ನುಳಿದು ಬೇಕಾದಷ್ಟಿದೆ. ಈ ಎಲ್ಲ ಮನುಷ್ಯರು ಯಾವುದನ್ನ ಆಧರಿಸಿ ಬದುಕ್ತಾ ಇದ್ರು, ಅವರ ಕೃಷಿ, ಅವರ ಉದ್ಯಾನ, ಅವರ ವನ, ಅವರ ತೋಟ, ಇದೆಲ್ಲವನ್ನು ನಾಶ ಮಾಡಿದ್ರು. ಚಿಚ್ಚಿದು ವೃಕ್ಷಾನ್ ಪರಶುಪಾಣಯ, ಕೈಯಲ್ಲಿ ಕೊಡಲಿಗಳನ್ನ ಹಿಡಿದು ಅವರ ಒಂದು ಕಡೆಯಿಂದ ಜನರ ತಲೆ, ಇನ್ನೊಂದು ಕಡೆ ಮರಗಳ ತಲೆ, ಎರಡನ್ನು ಕಡಿದು ಉರಿವ ಕೊಳ್ಳಿಗಳಿಂದ ಅವರ ಮನೆಗಳಿಗೆ, ಆ ಕಾಡಿಗೆ ಬೆಂಕಿ ಕೊಟ್ಟು ಕೇಕೆ ಹಾಕುತ್ತಾ ತಾವು ನಿಜವಾಗಿ ನಮ್ಮ ಧರ್ಮವನ್ನ ಉಳಿಸಿದೆವು, ನಮ್ಮ ಯಜಮಾನನಿಗೆ, ನಮ್ಮ ನಾಯಕನಿಗೆ, ನಮ್ಮ ದೇವರಿಗೆ ನಾವು, ಯಾಕಂದ್ರೆ ಅವನಿಗೆ ದೇವರು ಅಲ್ಲಿ ಹಿರಣ್ಯಕಶಿಪುನೇ, ಆ ದೇವರಿಗೆ ನಾವು ಏನು ಜಯಕಾರ ಹಾಕ್ತಾ ಅವನಿಗೆ ತೃಪ್ತಿಗೆ ಕಾರಣವಾಗುವಂತಹ ಕೆಲಸವನ್ನ ಮಾಡಿದ್ದೇವೆ. ಅವನಲ್ಲಿ ನಮಗೆ ಬೇಕಾದಷ್ಟು ಅಪ್ಸರೆಯರನ್ನ ಕಳಿಸಿಕೊಡ್ತಾನೆ. ಯಾಕಂದ್ರೆ ದೇವತೆಗಳ ವಶದಲ್ಲಿ ಇದ್ದಂತ ಅಪ್ಸರೆಯನ್ನೆಲ್ಲ ಇವರು ಹಿಡಿದು ಹಾಕಿದ್ದಾರೆ. ಹಾಗಾಗಿ ದೇವತೆಗಳೆಲ್ಲ ದಿಕ್ಕಾಪಾಲಾಗಿದ್ದಾರೆ. ಅವರ ಅಪ್ಸರೆಯರನ್ನೆಲ್ಲ ಇವರು ತೋರಿಸಿ, ನಿಮಗೆ ಹೋಗಿ ಸುಟ್ಟು ಬಂದ್ರೆ ಇದನ್ನು ಕೊಡ್ತೇನೆ ಅಂತ ಬೇರೆ ಹೇಳಿಬಿಟ್ಟಿರ್ತಾನೆ. ಹೀಗಾಗಿ ಕೊಳ್ಳಿಗಳನ್ನ ಹಿಡಿದು ಊರೂರು ಸುಡುವುದರಲ್ಲಿ ಹೆಮ್ಮೆಯನ್ನ ಪಡುತ್ತಾ ತಮಗೆ ಮುಂದೆ ಸಿಗಬಹುದಾದ ಸುಖದಲ್ಲಿ ದೇವರನ್ನ ಚಿಂತಿಸಿ, ಇದು ದೇವರ ಪ್ರೀತಿಗಾಗಿ, ಹಿರಣ್ಯಕಶಿಪು ನಮ್ಮ ದೇವರು, ಅವನ ಪ್ರೀತಿಗಾಗಿ ಇದೆಲ್ಲ ಮಾಡ್ತಾ ಇದ್ದೇವೆ ಅಂತ ಹಾರಾಡಿದ್ರು. ಏವಂ ವಿಪ್ರಕೃತೆ ಲೋಕೈ ದೈತ್ಯೇಂದ್ರಾನುಚರೈರ್ಮುಹುಃ ದಿವಂ ದೇವಾಃ ಪರಿತ್ಯಜ್ಯ ಭುವಿ ಚೇರುತುಃ ಅಲಕ್ಷಿತಾಃ. ಹಿರಣ್ಯಕಶಿಪುವಿನ ಆಳುಗಳು ಮತ್ತೆ ಮತ್ತೆ ಲೋಕವನ್ನ ನಾಶ ಮಾಡ್ತಾನೇ ಇದ್ರು. ಈ ಜನ ಎಲ್ಲ ಪಾಪ ಹೇಗೆ ಅಂದ್ರೆ, ಸ್ವಲ್ಪ ಕಡಿಮೆ ಬೀಳಿಸಿದ್ರೆ ಮತ್ತೆ ಅದನ್ನ ಸರಿ ಮಾಡ್ಕೊಂಡು ಬದುಕ್ತಾ ಇದ್ರು. ಹೋದ್ರ ಸರಿ, ನಾವು ಅವರನ್ನು ವಿರೋಧಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಮ್ಮತನವನ್ನು ನಾವು ಬಿಡಬಾರ್ದು ಅಂತ ಇವ್ರು ಮತ್ತೆ ಮತ್ತೆ ಹೋಗಿ ಅದನ್ನು ಪುಡಿಗಟ್ತಾ ಇದ್ರು. ಎಷ್ಟು ಸಲ ಆಯ್ತು ಸೋಮನಾಥ ದೇವಸ್ಥಾನದ ಪುಡಿಗಟ್ಟುವಿಕೆ? 1 ಸಲನೋ 2 ಸಲನೋ 3 ಸಲನೋ? ದೇವರ ಸಂಕಲ್ಪ ಮತ್ತು
ಕೆಚ್ಚೆದೆಯ ಭಕ್ತರ ಗುಣಗಳನ್ನು ನಾವು ನೆನಿಬೇಕು. ಮತ್ತೆ ಅದು ಇವತ್ತಿಗೆ ಅದೇ ರೀತಿ ತಲೆ ಎತ್ತಿ ನಿಂತಿದೆ ಅಂದ್ರೆ ಆ ಒಳಗಿನ ಧೈರ್ಯ ಅಂತದ್ದು, ಅದಕ್ಕಿರುವ ಆಸ್ತಿಕ ಬಲ ಏನು ಅಂತದ್ದನ್ನ ನಾವು ಯೋಚನೆ ಮಾಡ್ಬೇಕು. ಹಾಗೆ ಜನ ಮತ್ತೆ ಕಟ್ಟಿಕೊಂಡ್ರೆ ಇವರು ಪುನಃ ಪುನಃ ಮುಹುರ್ಮುಹು ದೈತ್ಯೇಂದ್ರಾನುಚರೈಹಿ ವಿಪ್ರಕೃತೆ, ಮತ್ತೆ ಮತ್ತೆ ಇದೇ ರೀತಿ ಲೋಕಕ್ಕೆ ಅಪಕಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸ್ವರ್ಗದ ತನಕ ಹೋದ್ರು. ಈ ದೇವತೆಗಳ ಕೆಲಸಗಳನ್ನೆಲ್ಲ ತಾವು ವಹಿಸಿಕೊಂಡು ಆ ದೇವತೆಗಳನ್ನು ವಶದಲ್ಲಿಟ್ಟುಕೊಂಡು ತಮಗೆ ಬೇಕಾದಂತೆ ಗಾಳಿ, ಬೇಕಾದಂತೆ ನೀರು, ಬೇಕಾದಂತೆ ಬೆಳಕು, ಬೇಕಾದಂತೆ ಲೋಕೋತ್ತರವಾದ ಜನರ ಉಪಯೋಗಕ್ಕಾಗಿ ಇದ್ದಂತಹ ಕಾರ್ಯಭಾರಗಳನ್ನ ವ್ಯಕ್ತಿಗತವಾಗಿ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದನ್ನು ಶುರು ಮಾಡಿದ್ರು. ಹಾಗಾಗಿ ದೇವತೆಗಳು ಸ್ವರ್ಗವನ್ನ ತೊರೆಯಬೇಕಾಯ್ತು. ಭೂಮಿಯಲ್ಲಿ ಅದೃಶ್ಯರಾಗಿ ಓಡಾಡತೊಡಗಿದ್ರು. ಅವ್ರಿಗೆ ಎಲ್ಲಿಗೂ ಕೂಡ ಉಳ್ಕೊಳ್ಳಿಕ್ಕಾಗ್ಲಿಲ್ಲ ಸರಿಯಾಗಿ. ಹೀಗೆ ಪೀಡೆಗೊಳಗಾಗಿದ್ದ ಜೀವಿಗಳನ್ನು, ಅಂದ್ರೆ ಈ ರೀತಿ ಮನೆ ಕಳ್ಕೊಂಡವರು, ತಪಸ್ವಿಗಳು, ಆಶ್ರಮಗಳಲ್ಲಿ ಏನು ಅನಾಥರಾಗಿ ಬಿದ್ದವರು, ಇವರನ್ನೆಲ್ಲ ಅವರು ಅದೃಶ್ಯರಾಗಿ ಅದೃಶ್ಯರಾಗಿ ಇದ್ದುಕೊಂಡು ಅವರ ಸೇವೆ ಮಾಡಿದ್ರು, ಸಹಾಯ ಮಾಡಿದ್ರು. ಅವರನ್ನ ಬದುಕಲಿಕ್ಕೆ ಏನ್ ಬೇಕು ಅಗತ್ಯ ಅದನ್ನೆಲ್ಲ ಪೂರೈಸಿದ್ರು. ಆದ್ರೆ ರಾಜಾರೋಷವಾಗಿ ಪತ್ರಿಕೆಯಲ್ಲಿ ಬರುವಂತೆ ಮಾಡ್ಲಿಕ್ಕೆ ದೇವತೆಗಳಿಗೆ ಅನುಕೂಲ ಇರಲಿಲ್ಲ. ಹಾಗಾಗಿ ಅವರಿಗೆ ಗೊತ್ತಾಗದ ಹಾಗೆ ಅವರ ವ್ಯವಸ್ಥೆಗಳಿಗೆ ಹೆಚ್ಚು ಪುನಶ್ಚೇತನವನ್ನ ಉಂಟು ಮಾಡಿದ್ರು ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ನಾಳೆ ಪಾಠ ಇರುವುದಿಲ್ಲ, ನಾಳಿದ್ದು ಮತ್ತೆ ಪಾಠಕ್ಕೆ ಸೇರೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಬೆಳಿಗಿನ ಪಾಠನೂ ಇರಲ್ವಾ? ಬೆಳಿಗ್ಗೆ ಇದೆ. ವಾಯುಸ್ತುತಿ ಇದೆ. ಸರಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ